ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಏರಲಾಗಿದೆ. ಅಂದರೆ ದಿನಾಂಕ 31/12/2025 ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಿಷೇಧವನ್ನು ಮಾಡಲಾಗಿದೆ. ಕಾರಣ ಇಷ್ಟೇ, ಸಾರ್ವಜನಿಕರು ಬರ್ತಾರೆ, ಆಮೇಲೆ ಯುವಕರು, ಯುವತಿಯರು, ಮಕ್ಕಳು, ಈ ಥರ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಭೇಟಿ ಕೊಡೋದು ಸಹಜ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗೋಂಥದ್ದು, ಬೇರೆ ಬೇರೆ ಅನಾಹುತಗಳಿಗೂ ಕೂಡ ಕಾರಣ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೀವಿ. ಆದರೆ ನಂದಿಗಿರಿಧಾಮದಲ್ಲಿ ಈಗಾಗಲೇ ಯಾರು ಕೊಠಡಿಗಳನ್ನು ರಿಸರ್ವೇಷನ್ ಮಾಡಿಟ್ಕೊಂಡಿದ್ದಾರೆ ಅಂಥವ್ರಿಗೆ ಯಾವುದೇ ಥರದ ನಿರ್ಬಂಧ ಇರೋದಿಲ್ಲ. ಎಲ್ಲ ಪ್ರವಾಸಿಗರು ಮತ್ತು ಸಾರ್ವಜನಿಕರು 1/1/2026 ಬೆಳಿಗ್ಗೆ 10 ಗಂಟೆಯ ನಂತರ ಮುಕ್ತವಾಗಿರ್ತಕ್ಕಂಥ ಒಂದು ಪ್ರವೇಶ ಏನು ನಿಷೇಧ ಮಾಡಿರ್ತೀವಿ ಅದನ್ನು ತೆರವು ಮಾಡ್ತೀವಿ. 10 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯಿಂದ ನಂದಿಗಿರಿಧಾಮಕ್ಕೆ ಭೇಟಿಯನ್ನು ಕೊಡ್ಬೋದು. ಸರ್, ಯಾವ ಕಾರಣಕ್ಕಾಗಿ ನಿಷೇಧ ಮಾಡ್ತಾರೆ ಪ್ರತಿ ವರ್ಷ ಸರ್? ಇಲ್ಲ, ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ. ಹಾಂ ಸರ್. ಏಕೆಂದರೆ ರಾತ್ರಿ ಎಲ್ಲ ಹೊಸ ವರ್ಷದ ಆಚರಣೆಯಲ್ಲಿ ತೊಡಗಿರ್ತಾರೆ, ಲೇಟ್ ನೈಟ್ ಆಗಿರುತ್ತೆ. ಆಮೇಲೆ ಲೇಟ್ ನೈಟಲ್ಲಿ ನಂದಿಗಿರಿಧಾಮಕ್ಕೆ ಬರಬೇಕಾದಂಥ ಸಂದರ್ಭಗಳಲ್ಲಿ ಕಿರಿದಾದಂಥ ರಸ್ತೆಗಳಿದ್ದಾವೆ, ಅಂಕುಡೊಂಕಾದ ರಸ್ತೆಗಳಿದ್ದಾವೆ, ಬೇರೆ ಬೇರೆ ಅನಾಹುತಗಳು ಆಗಬಾರ್ದು. ಏಕೆಂದರೆ ದ್ವಿಚಕ್ರ ವಾಹನಗಳು ಸವಾರಿ ಮಾಡ್ತಾ ಇರ್ತಾರೆ, ಆಮೇಲೆ ಕಾರಲ್ಲಿ ಬರ್ತಾರೆ. ಹಾಗಾಗಿ ಹೋಗ್ತಕ್ಕಂಥ ಮತ್ತು ಬರ್ತಕ್ಕಂಥ ದಾರಿಗಳಲ್ಲಿ ಯಾವುದೇ ಅನಾಹುತಗಳು ಸಂಭವಿಸಬಾರ್ದು, ಅದು ಭಾಳ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಥರ ಏನು ನಿರ್ಬಂಧವನ್ನು ಏರಿದ್ದೀವಿ, ಪೊಲೀಸ್ ಇಲಾಖೆಯವರು ಕೂಡ ಆ ಥರದ್ದು ರಿಕ್ವೆಸ್ಟ್ ಮಾಡಿದ್ದಾರೆ, ನಮಗೆ ಇಷ್ಟು ಸಮಯದಲ್ಲಿ ನಿರ್ಬಂಧವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬೋದು, ಮುನ್ನೆಚ್ಚರಿಕೆ ಕ್ರಮ ಇರ್ಬೋದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕು. 1/1/2026 ಬೆಳಿಗ್ಗೆ 10 ಗಂಟೆಗೆ ನೀವು ನಂದಿ ಬೆಟ್ಟಕ್ಕೆ ಬಂದು ಹೊಸ ವರ್ಷವನ್ನು ಆಚರಣೆ ಮಾಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳನ್ನು ತಮಗೂ ಕೂಡ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.